ಪಾಂಡವರು ತಮ್ಮ ಜೀವನದಲ್ಲಿ ಅನೇಕ ದುಃಖಗಳನ್ನು ಎದುರಿಸುತ್ತಿದ್ದರು. ಯುದ್ಧ, ವ್ಯಾಪಾರ, ಮನೆ, ಕುಟುಂಬ ಎಲ್ಲ ಕಡೆ ಸಮಸ್ಯೆಗಳು ಮಾತ್ರ. ಒಂದು ದಿನ ಅರ್ಜುನ ಮನಸ್ಸಿನಲ್ಲಿ ಭಾರವಾಗಿತ್ತು. ಅವನು ಕೃಷ್ಣನಿಗೆ ಕೇಳಿದ, ಪ್ರಭು, ಏಕೆ ನನಗೆ ಮಾತ್ರ ಬೇಸರ, ನೋವು, ಗಲಾಟೆ? ಕೃಷ್ಣ ಸ್ಮಿತ ನಗೆಯೊಂದಿಗೆ ಹೇಳಿದರು, ಅರ್ಜುನ, ನೋವಿನ ಕಾರಣ ಯಾರೂ ಅಲ್ಲ, ನೋವೆಂದು ಅರ್ಥ ಮಾಡಿಕೊಳ್ಳ ಇದು ಕಾರಣ. ಅರ್ಜುನ ಮೌನವಾಗಿದ್ದ. ಕೃಷ್ಣ ಹೇಳಿದರು, ಎಲ್ಲರೂ ಸಮಸ್ಯೆಗಳನ್ನು ನೋಡ್ತಾರೆ, ಆದರೆ ಪರಿಹಾರವನ್ನು ಯೋಚಿಸಲಾರದವರು ಮಾತ್ರ ದೂರು ಕೊಡ್ತಾರೆ. ಅರ್ಜುನವನು ಕೇಳಿದ, ಆಗ ಏನು ಮಾಡಬೇಕು? ಕೃಷ್ಣ ನಗೆ ಮಾಡಿ ಹೇಳಿದರು, ನಿನ್ನ ಕರ್ತವ್ಯ ಮಾಡಿ, ಫಲವನ್ನು ನಾನು ನೋಡಿಕೊಳ್ತೀನಿ. ಕರ್ಮ ಮಾಡು ಅರ್ಜುನ, ಆದರೆ ಫಲದ ಆಸೆಯಿಂದ ಅಲ್ಲ, ಕರ್ತವ್ಯದ ಬದ್ಧತೆಯಿಂದ. ಅರ್ಜುನ ಮತ್ತೆ ಕೇಳಿದ, ಸಮಸ್ಯೆ ಅಂತ್ಯವಾಗುತ್ತದೆಯಾ? ಕೃಷ್ಣ ಹೇಳಿದರು, ಸಮಸ್ಯೆ ಅಂತ್ಯವಾಗುವುದಿಲ್ಲ ಅರ್ಜುನ, ಆದರೆ ನೀನು ಬಲಿಷ್ಠನಾದಾಗ ಅದು ಚಿಕ್ಕದಾಗಿ ಬಿಡುತ್ತೆ. ಮನಸ್ಸು ಶತ್ರು ಕೂಡ, ಅದೇ ದೊಡ್ಡ ಸ್ನೇಹಿತ ಕೂಡ. ಮತ್ತೆ ಹೇಳಿದರು, ಕೋಪ ಕ್ಷಣ ಮಾತ್ರ, ಆದರೆ ಅದರ ಪರಿಣಾಮ ಜೀವನವಿಡೀ. ಕೋಪ ಬಂದಾಗ ಮೌನವಾಗು, ಮೌನ ಬಂದಾಗ ಸತ್ಯ ಮಾತಾಡು.